ಐತಿಹಾಸಿಕ ಜಂಬೂ ಸವಾರಿಗೆ ಗಜಪಡೆ ಸಿದ್ಧತೆ ಆಗಿದೆ. ಅಂಬಾರಿ ಹೊತ್ತು ಸಾಗಲಿದೆ ಅಭಿಮನ್ಯು ಆಂಟಿ. 5 ಕಿಲೋಮೀಟರ್ ಸಾಗಲಿದೆ ಅಭಿಮನ್ಯು ಹಾಗೂ ತಂಡ. ಅರಣ್ಯ ಇಲಾಖೆಯಿಂದ ದಸರಾ ಗಜಪಡೆಗೆ ವಿಶೇಷ ಆಹಾರವನ್ನ ಕೂಡ ಕೊಡಲಾಗಿದೆ. 1 ತಿಂಗಳಿನಿಂದಲೇ ಆ ಆನೆಗಳನ್ನ ತಯಾರು ಮಾಡ್ತಾರೆ. ಅವಕ್ಕೆ ವಿಶೇಷ ಪೌಷ್ಟಿಕಾಂಶ ಆಹಾರವನ್ನ ಕೊಟ್ಟು ಆಮೇಲೆ ಸುಮಾರು 750 ಕೆಜಿಯ ಚಿನ್ನದ ಅಂಬಾರಿಯನ್ನ ಹೊತ್ತು ಸುಮಾರು 5 ಕಿಲೋಮೀಟರ್ ಸಾಗಬೇಕಲ್ಲ. ಸೊ ಅದಕ್ಕಾಗಿ ವಿಶೇಷ ತಾಲೀಮನ್ನ ಆನೆಗಳಿಗೆ ನಡೆಸಲಾಗುತ್ತೆ. ಸೊ ಇವತ್ತು 5 ಕಿಲೋಮೀಟರ್ ಅಭಿಮನ್ಯು ಆ್ಯಂಡ್ ಟೀಮ್ ಆ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಲಿದೆ. ಅರಣ್ಯ ಇಲಾಖೆ ದಸರಾ ಗಜಪಡೆಗೆ ವಿಶೇಷ ಆಹಾರವನ್ನ ಕೊಡ್ತಾ ಇದ್ದಾರೆ. ಕಬ್ಬು, ತೆಂಗಿನಕಾಯಿ, ಅವಲಕ್ಕಿ, ಬೆಲ್ಲ, ಹಸಿ ಹುಲ್ಲು, ಗ್ಲೂಕೋಸ್ ಅನ್ನ ಆನೆಗಳಿಗೆ ಕೊಡಲಾಗಿದೆ. 5 ಕಿಲೋಮೀಟರ್ ಮೆರವಣಿಗೆ ಸಾಗಲು ಶಕ್ತಿದಾಯಕವಾದ ಆಹಾರವನ್ನ ಗಜಪಡೆಗೆ ಕೊಡಲಾಗಿದೆ. ಒಟ್ಟು 10 ಆನೆಗಳು ದಸರಾ ಮೆರವಣಿಗೆಯಲ್ಲಿ ಸಾಗಲಿವೆ. 3 ಗಂಟೆಗೂ ಹೆಚ್ಚು ಕಾಲ ಆನೆಗಳು ಮೆರವಣಿಗೆಯಲ್ಲಿ ನಡೀಬೇಕಾಗಿರೋ ಕಾರಣ ಬಾಯಿ ಒಣಗುವ ಸಾಧ್ಯತೆ ಇರುತ್ತೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾಗಿ ಹಸಿ ಹುಲ್ಲನ್ನ ತಿನ್ನಿಸ್ತಾರೆ. ರುಚಿಗಾಗಿ ಅವಲಕ್ಕಿ ಮತ್ತು ತೆಂಗಿನಕಾಯಿಯನ್ನ ಕೂಡ ಮಿಕ್ಸ್ ಮಾಡ್ತಾರೆ. ಸೊ ಗಜಪಡೆಯ ತಾಲೀಮು ಯಾವ ರೀತಿ ಆಗಿದೆ, ನಮ್ಮ ಪ್ರತಿನಿಧಿ ಸುನಿಲ್ ಸ್ಥಳದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಕ್ಷಣಗಣನೆ ಆರಂಭವಾಗಿದೆ. ಅರಮನೆಯ ಅಂಗಳದಲ್ಲಿ ಗಜಪಡೆಗೆ ಸಾಕಷ್ಟು ಅಲಂಕಾರವನ್ನ ಮಾಡಲಾಗ್ತಾ ಇದೆ. ನೀವೀಗ ದೃಶ್ಯ ನೋಡ್ತಾ ಇರಬಹುದು. ನೀವು ಅರಮನೆಯ ಅಂಗಳದಲ್ಲಿ ಈಗಾಗಲೇ ಆನೆಗಳಿಗೆ ಸಾಕಷ್ಟು ತಯಾರಿಯನ್ನ ಮಾಡಲಾಗ್ತಾ ಇದೆ, ಸಾಕಷ್ಟು ಅಲಂಕಾರವನ್ನ ಮಾಡಲಾಗ್ತಾ ಇದೆ. ಕಳೆದ 1 ತಿಂಗಳಿಂದ ಜಂಬೂ ಸವಾರಿಯ ಗಜಪಡೆಗಳೇನಿದ್ವು ಇವೆಲ್ಲವೂ ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಒಂದು ಗಂಡು ಬೇರುಂಡ ಅಂದ್ರೆ ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಆನೆ ಹೆಸರು ಗೋಪಾಲ ಸ್ವಾಮಿ. ಈ ಒಂದು ಗೋಪಾಲ ಸ್ವಾಮಿ ಆನೆಗೆ ಈಗಾಗಲೇ ಅಲಂಕಾರವನ್ನ ಮಾಡಲಾಗ್ತಾ ಇದೆ. ಬಣ್ಣ ಬಣ್ಣಗಳಿಂದ ಗಂಡು ಬೇರುಂಡ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗಂಡು ಬೇರುಂಡವನ್ನ ಆ ಸೊಂಡಿಲ್ ಏನಿದೆ ಅಲ್ಲಿ ಬಿಡಿಸ್ತಾ ಇರುವಂತದ್ದು. ಸಾಕಷ್ಟು ಆನೆಗಳಿಗೆ ಅಂದ್ರೆ ಸುಮಾರು ಏನು ಈ ಬಾರಿಯ ಜಂಬೂ ಸವಾರಿಯ ಗಜಪಡೆ ಏನಿದೆ ಎಲ್ಲಾ ಆನೆಗಳಿಗೂ ಕೂಡ ಈ ಒಂದು ಅಲಂಕಾರವನ್ನ ಮಾಡಲಾಗುತ್ತೆ. ಇದರ ಜೊತೆಗೆ ಏನು ಸಾಕಷ್ಟು ತಯಾರಿಗಳನ್ನ ಏನು ರಿಹರ್ಸಲ್ ಗಳನ್ನ ಕಳೆದ 1 ತಿಂಗಳಿಂದ ಆನೆಗಳು ಮಾಡಿದ್ವು. ಈ ನಿಟ್ಟಿನಲ್ಲಿ ಎಲ್ಲಾ ಆನೆಗಳಿಗೂ ಪೌಷ್ಟಿಕ ಆಹಾರವನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತಿನ ಜಂಬೂ ಸವಾರಿಯಲ್ಲಿ ಸಾಕಷ್ಟು ಆನೆಗಳು ಏನು ಅಲಂಕಾರಗೊಂಡಂತಹ ಆನೆಗಳು ಸಾಕಷ್ಟು ಆಕರ್ಷಣೀಯವಾಗಿರುತ್ತೆ. ಬನ್ನಿ ಆಗಿದ್ರೆ ಈ ಗೋಪಾಲ್ ಸ್ವಾಮಿಗೆ ಅಲಂಕಾರವನ್ನ ಮಾಡ್ತಾ ಇರತಕ್ಕಂಥ ಕಲಾವಿದರು ಏನಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಯಾವ ಅಲಂಕಾರವನ್ನ ಮಾಡ್ತಾ ಇದ್ದೀರಿ ಗೋಪಾಲ್ ಸ್ವಾಮಿ? ಗೋಪಾಲ ಸ್ವಾಮಿಗೆ ಪ್ರತಿ ಎಲ್ಲಾ ಆನೆಗೆ ಏನ್ ಬಿಡಿಸ್ತೀವಿ ಎಲ್ಲ ಅದು ಇದೇ ಆನೆಗೆ ಬಿಡಿಸಿದ್ದೇವೆ. ಸೊಂಡಿಗಳಿಗೆ ಗಂಡ ಬೇರುಂಡ, ಕಿವಿಗಳಿಗೆ ಶಂಖಚಕ್ರ, ಕಾಲುಗಳಿಗೆ ಹೂವು ಬಳ್ಳಿಗಳಿಂದ ಅಲಂಕೃತ ಮಾಡ್ತಿದ್ದೇವೆ. ಮತ್ತ ದಂತಗಳ ಮೇಲೆ ಒಂದು ಗಿಳಿಯನ್ನ ಬಿಡಿಸಿದ್ದೇವೆ ವಿವಿಧ ಕಲರ್ನಿಂದ. ಪ್ರತಿ ವರ್ಷ ಇದನ್ನೇ ಈ ರೀತಿಯಾದಂತಹ ಅಲಂಕಾರ ಮಾಡ್ತಿದ್ರ ಅಥವಾ ಇವತ್ತೇನಾದ್ರೂ ಈ ಬಾರಿ ವಿಶೇಷತೆ ಏನಾದ್ರೂ ಇದೆಯಾ ಅಂತ? ಇಲ್ಲ, ಹಿಂದ್ಲಿಂದ ಏನ್ ಪರಂಪರೆ ಏನ್ ಬಂದಿದೆ ಅದೇ ಡಿಸೈನ್ ಅನ್ನ ನಾವೀಗ ಬಿಡಿಸಿದ್ದೇವೆ. ಧನ್ಯವಾದಗಳು ಸರ್. ಇದು ಕಲಾವಿದರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಗೋಪಾಲ ಸ್ವಾಮಿ ಆನೆ ಏನಿದೆ, ಗೋಪಾಲ ಸ್ವಾಮಿಗೆ ಪರಂಪರಾಗತವಾಗಿ ಏನ್ ಬಂದಿದೆ ಅದೇ ರೀತಿಯಾದಂತಹ ಅಲಂಕಾರವನ್ನ ಈ ಬಾರಿ ಕೂಡ ಮಾಡ್ತಾ ಇದ್ದೀವಿ. ಸೊಂಡಿಲ ಮೇಲೆ ಗಂಡು ಬೇರುಂಡ ಮತ್ತೆ ಏನು ಕಿವಿಗಳ ಮೇಲೆ ಶಂಖ ಏನು ಕಲಾಕೃತಿ ಇದೆ ಅದನ್ನ ನಾವು ಬಿಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಕೂಡ ಕಲಾವಿದರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ, ಮೈಸೂರು.